ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2025ನೇ ಸಾಲಿನ ನೀವು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದು, ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳಲ್ಲಿ ನೀವು ಈಗಾಗಲೇ ಸಬ್ಮಿಟನ್ನು ಕೂಡ ಮಾಡಿದ್ದೀರಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರಾ ಅಂತ ನೀವು ಕೇಳ್ತಾ ಇರುವಂಥದ್ದು. ಸೊ ಅಪ್ಲಿಕೇಶನ್ ಅಂತೂ ರಿಜೆಕ್ಟ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಆಗಿದ್ದರೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ರಿಜೆಕ್ಟ್ ಮಾಡೋದಿಲ್ಲ, ನೆನ್ಪಿಟ್ಕೋರಿ. ಆಮೇಲೆ ಯಾವಾಗ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ, ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಗಳು ಬ್ಲರ್ಡ್ ಇದ್ದರೆ, ಓಕೆ, ಸೊ ಬ್ಲರ್ಡ್ ಇದ್ದರೆ ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಅವು ಸರಿಯಾಗಿ ಕಾಣಿಸೋದಿಲ್ಲ. ಡೇಟ್ಗಳಿರ್ಬೋದು, ಅಥವಾ ನೀವು ಹಾಕಿರುವಂಥ ಕಾಸ್ಟ್ ಸರ್ಟಿಫಿಕೇಟು, ಮಾರ್ಕ್ಸ್ಗಳು, ಅವು ಬ್ಲರ್ಡ್ ಕಾಣಿಸೋದ್ರಿಂದ ಅಂಥವುಗಳನ್ನು ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಅಥವಾ ಬಿ ಒ ಆಫೀಸ್ ಸಹಿ ಆಗಿರುವುದಿಲ್ಲ, ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಆಗಿಲ್ಲ ಅಂದರೂ ಕೂಡ ಸಮ್ಟೈಮ್ಸ್ ಒಂದೊಂದು ಸಲ ಮಿಸ್ ಆಗಿ ಪಾರಾಗುತ್ತೆ, ಅದು ಸಮ್ಟೈಮ್ಸ್ ಅದನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಟ್ ಮಾಡಿದರೆ ನಾವು ಹೊರಗಡೆ ಔಟಾ ಅಂತಂದರೆ ಇಲ್ಲ, ನಿಮಗೆ 7 ದಿನ ಟೈಮ್ ಕೊಡ್ತಾರೆ. ಏನಂದರೆ ನಿಮಗೆ ಮೆಸೇಜ್ ಬರುತ್ತೆ ನಿಮಗೆ ಒಂದು, ಆ ಮೆಸೇಜ್ ಬಂದು 7 ದಿನಕ್ಕೆ ಟೈಮ್ ಕೊಡ್ತಾರೆ ನಿಮಗೆ, ಮತ್ತೆ ಅಪ್ಲೋಡ್ ಮಾಡಿ ಅಂಥೇಳಿ. ಓಕೆ, ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಸೆಕೆಂಡ್ ಟೈಮಲ್ಲಿ ರಿಜೆಕ್ಟ್ ಮಾಡೋದಿಲ್ಲ, ನೆನಪಿಟ್ಟುಕೋರಿ. ಪದೇ ರಿಜೆಕ್ಟ್ ಮಾಡೋದು, ಒಂದೇ ಟೈಮ್ ರಿಜೆಕ್ಟ್ ಮಾಡ್ತಾರೆ. ಅದು ನಿಮಗೆ ವಾರ್ನಿಂಗ್ ಕೊಡ್ತಾರೆ. ಏನಪ್ಪ ಅಂದ್ರೆ ಒಂದು ಮೆಸೇಜ್ ಹಾಕ್ತಾರೆ, ನೋಡಿ ನಿಮ್ದು ಈ ಥರ ಪ್ರಾಬ್ಲಮ್ ಇತ್ತು, ರಿಜೆಕ್ಟ್ ಮಾಡಿದ್ದೀವಿ, ಅಪ್ಲೋಡ್ ಮಾಡಿ ಅಂಥೇಳಿ. ನೀವು ಲಾಗಿನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ರೆಡಲ್ಲಿ ಬಂದುಬಿಡುತ್ತೆ ರೀಸನ್ ಅಂಥೇಳಿ. ಓಕೆ, ನಾನು ಹಳೆ ವಿಡಿಯೋ ಬೇಕಾದ್ರೆ ನೋಡ್ಕೋಬೋದು, ನೀವು ವಿಡಿಯೋ ಮಾಡಿ ಹಾಕಿದ್ದೀನಿ, ಅಥವಾ ನಾನು ಫ್ರೀದಾಗ ತೋರಿಸ್ತೀನಿ ನಿಮಗೆ. ಸೊ ನೀವು ರಿಜೆಕ್ಟ್ ಅಂತ ಮಾಡೋಂಗಿಲ್ಲ. ಆಮೇಲೆ ಏನಾದರೂ ನೀವು ಸ್ಪೆಲ್ಲಿಂಗ್ ತಪ್ಪು ಮಾಡಿದರೆ ಎಡಿಟ್ ಆಪ್ಷನ್ ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಗಳನ್ನು ಬಿಡ್ತಾರೆ. ಬಿಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಯಾಕಂದರೆ ಸ್ಪೆಲ್ಲಿಂಗನ್ನು ನೀವು ಕಾಲೇಜಲ್ಲಿ ಇದನ್ನು ಮಾಡಿಸ್ಕೋಬೋದು, ಎಡಿಟ್ ಮಾಡಿಸ್ಕೋಬೋದು. ಕಾಲೇಜಲ್ಲಿ ಅಡ್ಮಿಷನ್ ಟೈಮಲ್ಲಿ ಹೇಳಿದರೆ ಅವ್ರು ಏನು ಮಾಡ್ತಾರೆ ಅಂದರೆ ತಿದ್ದುಪಡಿ ಮಾಡ್ತಾರೆ, ಅದು ಆಪ್ಷನ್ ಇದೆ. ಓಕೆನಾ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತೇಳಿ ಇನ್ನೊಂದು ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡ್ರಿ, ಎಲ್ಲನೂ ವೇಟ್ ಮಾಡಿರಿ. ಆಮೇಲೆ ಏನೋ ಪ್ರಾಬ್ಲಮ್ ಆಗಿದ್ದರೂ ಕೂಡ ಅವರು ನಿಮಗೆ ಮೆಸೇಜ್ ಕಳಿಸ್ಕೊಡ್ತಾರೆ. ಮೆಸೇಜ್ ಬಂದ ತಕ್ಷಣ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ 4:15 ನಂತರ ಲೈವಲ್ಲಿ ಜಾಯ್ನ್ ಆಗಿ ಮಾಹಿತಿಗಳನ್ನು ಪಡ್ಕೊಳ್ರಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.